ಐಸ್ ಕ್ರೀಮ್ ಎಲ್ಲ ಹಂಗೆ ತಿನ್ಬಾರ್ದು ಮಗಳೇ. ಏನೋ ಕಲರ್ ಅದು. ನಮ್ಮಪ್ಪ ನಮ್ಮಮ್ಮ ಎಲ್ಲರೂ ನಿಂತ್ಕೊಂಡು ಯಾವ ಹೆಂಗ ಅನ್ಸ್ತು? ನೋಡಿ ಸಿಕ್ತಾಗಿದೆ ಒಳಗಡೆ ದೊಡ್ಡದಾಗದಲ್ಲ. ಸೊ ಗೈಸ್ ಏನೊಂದು ಸರ್ಪ್ರೈಸ್ ಇದೆ, ಬನ್ನಿ ಆಮೇಲೆ ನೋಡೋಣ. ಸೀನಾ ಇವಂದೇ ಬರ್ತಡೇ, ಹ್ಯಾಪಿ ಬರ್ತಡೇ ಸೀನಾ. ಲಾಸ್ಟ್ ಇಯರ್ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನನ್ನ ಪ್ರೀತಿಯಿಂದ ಕೊಡ್ತಾ ಇದ್ದೇನೆ ಇವಳಿಗೆ. ಸೊ ಹಾಯ್ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ನಾವಂತೂ ಸೂಪರ್ ಆಗಿದ್ದೀವಿ. ಇವತ್ತು ಸ್ಪೆಷಲ್ ಡೇ ನಮಗೆ. ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ, ನಾನು ಹೇಳಿದ್ನಲ್ಲ ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ, ಅದು ಏನಂತ ಹೇಳಿದ್ರೆ ನಮ್ಮದು ಇವತ್ತು ಆ್ಯನಿವರ್ಸರಿ ಅಂತ. ಇವತ್ತು ಶುಕ್ರವಾರ. ಸೊ ಇವತ್ತು ನಮ್ಮ ಆ್ಯನಿವರ್ಸರಿ. ಸೊ ಆ್ಯನಿವರ್ಸರಿ ಪ್ರಯುಕ್ತ ನಮ್ಮ ಮನೆಯಲ್ಲಿ ನನ್ನ ಇರೋ ಮಗಳ ಒಂದು ನಿಮಿಷ ಕೊಡ್ತೀನಿ. ಇರೋ ಮಗಳು ಅಮ್ಮಂಗೆ ಕೊಡೋದ ಅಮ್ಮಂಗಿದು ಅಮ್ಮಂಗೆ ಕೊಟ್ಟಾದ್ಮೇಲೆ ನಿನಗೆ ಕೊಡ್ತೀನಿ. ಇರೋ ನಿನಗೆ ಆಯಿತಾ, ಇಟ್ಕೋ ಹಂಗೇನೆ. ಸೊ ನನ್ನ ಹೆಂಡತಿಗೆ ಚಾಕ್ಲೇಟ್ ಕೊಟ್ಬಿಟ್ಟು ವೇಸ್ಟ್ ಮಾಡೋಣ ಬನ್ನಿ. ಕತ್ರಿ ಪೂಜಾ ಹ್ಯಾಪಿ ಆ್ಯನಿವರ್ಸರಿ. ನೀನು ಹೇಳುವಾ ಆ್ಯನಿವರ್ಸರಿ ಅಂತ ಹೇಳು. ಹ್ಯಾಪಿ ಆ್ಯನಿವರ್ಸರಿ ಅಂತ ಹೇಳು. ಹ್ಯಾಪಿ ಆ್ಯನಿವರ್ಸರಿ ಪೂಜಾ. ಆ್ಯನಿವರ್ಸರಿ ಪೂಜಾ. ಸೊ ನಾವು ಇನ್ನೂ ಯಾರೂ ರೆಡಿಯಾಗಿಲ್ಲ. ನಮ್ಮ ಅಪ್ಪ ನಮ್ಮಮ್ಮ ಮತ್ತು ನನ್ನ ಮಗಳು 3 ಜನ ಸ್ನಾನ ಮಾಡವ್ರೆ. ನಾವು ಸ್ನಾನ ಮಾಡ್ಕೋಬೇಕು. ಸ್ನಾನ ಮಾಡ್ಕೊಂಡು ಯಾವ್ದಾರು ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ವಿ, ಕಾಡು ಮಲ್ಲೇಶ್ವರಂಗೆ. ಅದನ್ನು ನೋಡಿದ್ರೆ 12 ಗಂಟೆಗೆ ಕ್ಲೋಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಅದನ್ನು ಅದಾದಮೇಲೆ ನೆಕ್ಸ್ಟು ನಾವು ಎಲ್ಲಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ಅಕ್ವೇರಿಯಮ್ಮು ಈ ಪ್ಯಾಲೇಸ್ ಗ್ರೌಂಡಲ್ಲಿ ಒಂದು ದೊಡ್ಡದಾಗಿ ಅಕ್ವೇರಿಯಮ್ ಶೋ ನಡೀತಿದೆ. ಸೊ ಲಾಸ್ಟ್ ಇಯರು ನಮ್ಮ ಚಿನ್ನಮ್ಮನ ಬರ್ತ್ಡೇಗೆ ಹೋಗೋಣ ಅಂತ ಹೋಗ್ಬಿಟ್ಟು ಫುಲ್ ರಶ್ ಇತ್ತು, ಅಲ್ಲಿ ಹೋಗೋಕ್ಕೆ ಆಗಲಿಲ್ಲ. ಸೊ ಇವಾಗ ನಾವು ಆ್ಯನಿವರ್ಸರಿ ದಿನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅಲ್ಲಿಗೆ ಹೋಗಿದ್ದು ಬಂದಾದಮೇಲೆ ಮತ್ತೆ ಕಾಡು ಮಲ್ಲೇಶ್ವರಂಗೆ ಸಾಯಂಕಾಲದ ಮೇಲೆ ಹೋಗ್ತೀವಿ. ಯಾಕೆ ಅಂತ ಹೇಳಿದ್ರೆ ಈಗ 12 ಗಂಟೆಗೆ ಕ್ಲೋಸ್ ಆಗಿಬಿಡ್ತದೆ. 12 ಗಂಟೆಗೆ ಕ್ಲೋಸ್ ಆದಮೇಲೆ ಮತ್ತೆ 6 ಗಂಟೆಗೆ ಓಪನ್ ಆಗೋದು. ಅದಕ್ಕೋಸ್ಕರ ಫಸ್ಟ್ ಅಕ್ವೇರಿಯಮ್ಗೆ ಹೋಗಿ ಆಮೇಲೆ ಕಾಡು ಮಲ್ಲೇಶ್ವರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಗೀಜೆ ಮಾಡಿಸ್ಕೊಂಡು ಲಾಸ್ಟು ನಾವು ಯಾವ್ದಾರು ಒಂದು ಫಿಲಮ್ಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಸೊ ನೋಡೋಣ ಯಾವ ರೀತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲೆಲ್ಲಿ ಹೋಗ್ತೀವಿ ಅಂತ ಈ ಥರ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಆ ಪ್ಲ್ಯಾನ್ ಯಾವ ಥರ ಚೇಂಜ್ ಆಗುತ್ತೆ ಅಂತ ನೋಡೋಣ. ಸೊ ಎಲ್ಲರೂ ಕುತ್ಕೊಂಡು ನಾವು ಕಾಫಿ ಕುಡಿತಾ ಇದ್ದೀವಿ. ನಮ್ಮಮ್ಮ ಕಾಫಿ ಕುಡಿಯೋಲ್ಲ. ಏನು ಚಿನ್ನಮ್ಮ ಹೆಂಗಿದ್ರು ಲೇಟ್ ಆಗುತ್ತೆ. ದೇವಸ್ಥಾನಕ್ಕೆ ಸಾಯಂಕಾಲ ಹೋಗೋಣ. ಇವಾಗ ಪ್ಯಾಲೇಸ್ ಗ್ರೌಂಡ್ಗೆ ಹೋಗ್ಬಿಟ್ಟು ಅದು ನೋಡ್ಕೊಂಡು ರೆಡಿ ಆಗೋಷ್ಟೊಳಗಡೆ ಆಲ್ಮೋಸ್ಟ್ 1-2 ಗಂಟೆ ಆಗುತ್ತೆ ಇಲ್ಲೇ. ಆಯಿತಾ? ಹಾಂ, ಬೇಗ ಹೋಗೋಣ ಅಂತ ಹೇಳಿದ್ರೆ ನಮಗೆ ಟೈಮಿಂಗ್ಸ್ ಪಿಕಪ್ ಆಗಬೇಕಲ್ಲ. ನಾವು ಕರೆಕ್ಟಾಗಿ ಅಲ್ಲಿ ಪ್ಯಾಲೇಸ್ ಗ್ರೌಂಡ್ಗೆ ಹೋದರೆ ಅಲ್ಲಿ ನೋಡ್ಕೊಂಡು ದೇವಸ್ಥಾನಕ್ಕೆ ಹೋಗೋಷ್ಟೊಳಗಡೆ 6 ಗಂಟೆ ಆಗಿರಬೇಕು. 6 ಗಂಟೆ ಆದರೆ ಸೊ 6 ಗಂಟೆಗೆ ಓಪನ್ ಮಾಡ್ತಾರೆ ಅಲ್ಲಿ ಕಾಡು ಮಲ್ಲೇಶ್ವರಿಗೆ ಹೋಗೋದಾ ಅಥವಾ ಬೇರೆ ಹೋಗೋಣ? ಸರಿ. ಏನವ ಯಾವ ದೇವಸ್ಥಾನಕ್ಕೆ ಹೋಗೋದಾ? ನಿನಗೆ ಯಾವ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನಿಸ್ತೈತೆ? ಸರಿ ಆಯಿತು, ಹಂಗೆ ಮಾಡೋಣ ಬಿಡು ಪೂಜಾ. 7 ಗಂಟೆಗೆ ಬಂದರೆ 7 ಗಂಟೆ 7:45 ಅಷ್ಟೋಗಿ ಯಾವ್ದಾರ ಒಂದು ಫಿಲ್ಮ್ಗೆ ಹೋಗೋಣ ಅಷ್ಟೆ. ಓಕೆನಾ? ಒನ್ಸ್ ಅಗೇನ್ ಹ್ಯಾಪಿ ಆ್ಯನಿವರ್ಸರಿ, ಮ್ಯಾರಿಡ್ ಲೈಫ್. ಚಿನ್ನಮ್ಮ ಐಸ್ ಕ್ರೀಮ್ ಎಲ್ಲ ಹಂಗೆ ತಿನ್ಬಾರ್ದು ಮಗಳೇ. ಏನೋ ಕಲರ್ ಅದು. ಖುಷಿ ಪೂಜಾ ನೋಡೋದು ಐಸ್ ಕ್ರೀಮ್ ಅಲ್ವಂತೆ, ಕಲರ್ ಅಂತೆ ನೋಡಲ್ಲಿ. ಅಲ್ಲೋಡ ಡೈಲಿ ಐಸ್ ಕ್ರೀಮ್ ತಿಂತಾವಳ. ಚಿನ್ನಮ್ಮ ಐಸ್ ಕ್ರೀಮ್ ಡೈಲಿ ತಿನ್ಬಾರ್ದು ಮಗಳೇ. ಬಿಸಾಕ್ಬಿಡು. ಕಲರ್ ಎಲ್ಲ ತಿನ್ಬಾರ್ದು ಮಗಳು. ಸರಿ ಹೋಗ್ಲಿ, ಇವತ್ತು ಒಂದು ದಿವಸ ತಿನ್ಕೊಂಬಿಡ್ಲಿ, ನಾಳೆಯಿಂದ ತಿನ್ಬಾರ್ದು ಆಯ್ತಾ? ಇಸ್ಕೊಬಾರ್ದು. ಕೊಡಿಲಿ, 1 ನಿಮಿಷ ಕೊಡಿಲಿ. ಯಾರು ಇಸ್ಕೊಟ್ಟು ಯಾರು ತಗೊಂಡಾರ ಅದನ್ನ ಐಸ್ ಕ್ರೀಮ್? ಯಾರು ತಗೊಂಡಿದ್ದು? ಕೊಟ್ಬಿಡ್ಲೆ, ಅಳ್ತಾಳೆ. ಕೊಡ್ಲೆ. ಕೊಡಲೇ ಪೂಜಾ, ಅಳಿಸ್ಬೇಡ.
ತಗೋ ಇರಲ್ಲ ಒಂದು ನಿಮಿಷ ಚಿನ್ನಮ್ಮ ಮತ್ತೆ ಇಸ್ಕೊಬಾರ್ದು. ಯಾರು ತಗೊಟ್ಟಿದ್ದು ಇದನ್ನ? ಯಾರು ತಗೊಟ್ಟಿದ್ದು? ಹಾಂ, ಯಾರು ಖುಷಿ ತಗೊಟ್ಟಿದ್ದು? ಅಲ್ಲೇ ತಗೊಟ್ಟಿದ್ದು ಯಾರು ಹೇಳು? ಯಾರು ಕೊಡ್ಸಿದ್ದು? ಅದಕ್ಕೆ ಯಾರು ಕೊಡ್ಸಿದ್ದು ಹೇಳು? ಯಾಕೆ ಕೊಡಿಸ್ದೆ ಅವಳಿಗೆ? ನೀನೇ ಕೊಡಿಸ್ಬಿಟ್ಟು ನೀನೇ ಅಳಿಸ್ತದೆ ಅವಳಿಗೆ. ನಂಗೂ ಗೊತ್ತಿರಲಿಲ್ಲ ನಾನು ಕೊಡ್ಸಿದ್ದು. ಯಾರು ಆಂಟಿ ತಾನೇ ಕೊಡಿಸಿದ್ದು? ಸೊ ಅಡುಗೆ ಪ್ರಿಪ್ರೇಷನ್ ಎಲ್ಲ ನಡೀತೈತೆ. ಸೊ ಆಲ್ಮೋಸ್ಟ್ ಆಯ್ತಾ ಬಂತು. ಸೊ ಇಲ್ಲಿ ನಮ್ಮಮ್ಮ ಕಸ ಗುಡಿಸ್ತಿದ್ದಾರೆ. ಎಲ್ಲ ಫುಲ್ಲು ಗಲೀಜಾಗ್ಬಿಟ್ಟಿತ್ತು. ಕಸ ಗುಡಿಸ್ಕೊಂಡು ನೆಕ್ಸ್ಟು ಸೊ ಬೆಳಗ್ಬೇಕು ಇದನ್ನು. ಸೊ ನನ್ನ ಹೆಂಡ್ತಿಗೆ ಒಂದು ಸ್ವಲ್ಪ ಇದು ಮಾಡ್ತೀನಿ, ಹೆಲ್ಪ್ ಮಾಡ್ತೀನಿ. ಸೊ ಇದೆಲ್ಲ ಮುಗಿಸ್ಕೊಂಡು ನಾವು ರೆಡಿಯಾಗಿ ನಾವಿನ್ನೂ ಸ್ನಾನ ಮಾಡಿಲ್ಲ, ಸ್ನಾನ ಮಾಡ್ಕೋಬೇಕು. ಮಾಡ್ಕೊಂಡು ನಮ್ಮ ಜೊತೆಗೆ ಇನ್ನೂ ಒಂದು ಸ್ಪೆಷಲ್ ಕಪಲ್ಸ್ ಬರ್ತಿದ್ದಾರೆ. ಸೊ ಅವರು ಲಾಸ್ಟ್ ಇಯರ್ ಅವರು ನಮ್ಮ ಜೊತೆ ಬಂದಿದ್ದರು. ಅವ್ರದ್ದು ಬರ್ತಡೇ ನಮ್ಮದು ಆ್ಯನಿವರ್ಸರಿ ಇತ್ತು. ಹಾಗಾಗಿ ಇಬ್ಬರು ಸೇರಿಕೊಂಡು ನಾವು ಒಂದು ದೇವಸ್ಥಾನಕ್ಕೆಲ್ಲ ಹೋಗಿದ್ವಿ. ಸೊ ಇವತ್ತು ಅವರು ಬರ್ತಿದ್ದಾರೆ. ನೋಡಿ ಎಷ್ಟೊಂದು ದೇವರು ಸಖತ್ ಕೆಲಸ ಮನೆಯೆಲ್ಲ ಕ್ಲೀನ್ ಮಾಡಿ. ಸೊ ಆಲ್ಮೋಸ್ಟ್ ಇವಾಗ ಏನಾ ಬಟ್ಟೆ ಇಲ್ವಾ? ಸೊ ಆಲ್ಮೋಸ್ಟ್ ರೆಡಿ ಆಯಿತು. ನೋಡಿ ಎಲ್ಲ ಕುದೀತೈತೆ. ಸೊ ಸುಡ್ತೈತೆ, ಹಿಂಗೆ ಎತ್ತಕ್ಕಾಗಲ್ಲ. ಬಟ್ಟೆ ಹುಡ್ಕೋಕೆ ಹೋಗೋಣ ನಾನು ಹೆಂಡ್ತಿ. ಸೊ ಅಕ್ಕಿ ಹಾಕ್ಬೇಕು ಇವಾಗ. ನನ್ನ ಹೆಂಡ್ತಿನೇ ಎಲ್ಲ ಬೆಳಿಕತ್ತವಳೆ. ನಾನು ಬೆಳಗ್ಬೇಕು ಅಂದ್ಕೊಂಡೆ, ಅವಳೇ ಬೆಳಗ್ಗೆ. ಸೊ ಬ್ರೋಕ್ಲಿ ಮಾಡೋದಕ್ಕೆ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀವಿ. ಅಲ್ಲಿ ಪಾಯಸ ರೆಡಿ ಆಯ್ತೈತೆ. ಸೊ ಇದೇನು ಕೆಜಿನಮ್ಮ? ಬ್ರೋಕ್ಲಿ ಮಾಡೋಕ್ಕೆ ರೆಡಿ ಮಾಡ್ಕೊಡ್ತಿದ್ದಲ್ಲ. ಖುಷಿ ಏನು ಮಾಡ್ತಾಯಿದ್ದೀನಿ ನೀನು? ಅಜ್ಜಿ ಮಾಡ್ತಾ ಇದ್ದಲ್ಲ, ಬಾ ಮಾಡುವೆ. ನೀನು ಮಾಡಬೇಡ ಹೇಳವಾ? ನೋಡಿ ಹೆಂಗ್ ಮಾಡ್ತಾ ಇದ್ದಾಳೆ ಎಲ್ಲ ನೀರು ಹೆಚ್ಕೊ ಬಂದಿ ಎಲ್ಲ. ಏನು ಖುಷಿ ಮಾಡ್ತಾಯಿದ್ದೀನಿ ನೀನು? ಏನು ಸ್ವಾಮಿ ಮಾಡ್ತಾಯಿದ್ದೀಯಾ ನೀನು? ಅಲ್ಲಿ ಅಜ್ಜಿ ಮಾಡ್ತಾ ಇಲ್ವಲ್ಲಿ ಸ್ವಾಮಿಯ? ಏನು ನೀ ದೊಡ್ಡವಳಾದ್ಮೇಲೆ ಮಾಡುವ ಬಾ. ಮಾಡಿ ಕೈ ಹೊಡದ್ರದ. ಏನು ಪೂಜಾ ಆಯಿತಾ? ಎಲ್ಲ ಅಡುಗೆ ಎಲ್ಲ ರೆಡಿ ಆಯಿತಾ? ಏನೇನು ಮಾಡಿದ್ಯಾ ತೋರಿಸು ಒಂದು ಸಲ ನಮ್ಮ ವೀಕ್ಷಕರಿಗೆ. ಅದನ್ನು ಏನೇನು ಮಾಡಿದೀಯಾ, ಏನೇನು ಸ್ಪೆಷಲ್ ಇವತ್ತು ಆ್ಯನಿವರ್ಸರಿಗೆ ಅನ್ನೋದನ್ನು ಹೇಳ್ಬೇಕು, ತೋರಿಸು. ಏನಿದು? ಮಶ್ರೂಮ್ ಬಿರಿಯಾನಿ ಮತ್ತು ಬ್ರೋಕ್ಲಿ ಫ್ರೈ. ಬೋಟಿ ಫ್ರೈ ಅನ್ನೋ ಕೇಳಿಸ್ತೈತೆ. ಆಮೇಲೆ ಹೆಸರುಬೇಳೆ ಪಾಯಸ. ಓಕೆ, ಏನು ಇಷ್ಟೊಂದು ಐಟಮ್ ಆಗ್ಬಿಟ್ಟಿದೆ ನಮ್ಮ ರಾಯ್ತಾ. ಓಕೆ, ಫುಲ್ ಇವತ್ತು ಹಾಗಾದರೆ ಬ್ಯಾಟಿಂಗ್ ಇವತ್ತು. ಹಾಂ, ನೆಕ್ಸ್ಟ್ ಇದು ಮುಗಿಸ್ಕೊಂಡು ಇದೆಲ್ಲ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಎಲ್ಲೋಗೋದು? ಗ್ಯಾಸ್ ಇವಾಗ ನಾವು ಊಟ ಎಲ್ಲ ಮಾಡಾಯಿತು. ಸೊ ಇವಾಗ ನಾವು ರೆಡಿ ಆಗ್ಬಿಟ್ಟು ಹೋಗ್ತಾ ಇರೋದನ್ನೇ. ಬೇಗತ್ತೆ. ಸೊ ಎಲ್ಲ ಕಾರಲ್ಲಿ ಕುತ್ಕೊತೀವಿ. ನಮ್ಮ ಅಪ್ಪ ಏನೋ ಬಂದಿಲ್ಲ. ನಮ್ಮ ಅಪ್ಪ ಬರಬೇಕು ಇವಾಗ. ಫಸ್ಟು ನಾವು ಶಿವನ ದೇವಸ್ಥಾನಕ್ಕೆ ಹೋಗ್ತಾಯಿಲ್ಲ, ಫಸ್ಟು ನಾವು ಪ್ಯಾಲೇಸ್ ಗ್ರೌಂಡ್ ಹತ್ರ ಹೋಗ್ತಾ ಇದ್ದೀವಿ. ಪ್ಯಾಲೇಸ್ ಗ್ರೌಂಡ್ಗೆ ಹೋಗ್ಬಿಟ್ಟು ಅಕ್ವೇರಿಯಂ ಪ್ಯಾರಡೈಸ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ನಮ್ಮ ಮತ್ತೆ ಇನ್ನೊಬ್ಬ ಫ್ರೆಂಡ್ ಬರ್ತಾರೆ. ಆ ಫ್ರೆಂಡ್ದು ಇವತ್ತು ಬರ್ತಡೆ. ಅವ್ರ ಫ್ಯಾಮಿಲಿನೂ ಬರ್ತಾ ಇದ್ದಾರೆ. ಅಲ್ಲಿಗೆ ಬಂದು ನಾವು ಮೀಟಪ್ ಆಗ್ತೀವಿ. ಅಪ್ಪ ಬಂದ. ಚಿನ್ನಮ್ಮ ಮಾತ್ರ ಡ್ರೆಸ್ ಚೇಂಜ್ ಮಾಡಲಿಲ್ಲ, ಅದೇ ಡ್ರೆಸ್ಸಲ್ಲಿದ್ದಾಳೆ. ನಾವು ಹೊಸ ಬಟ್ಟೆನೇ ಇದು, ಫಸ್ಟ್ ಟೈಮ್ ಹಾಕಿರೋದು. ಬಟ್ ಚೆನ್ನಾಗಿ ಕಾಣ್ತಾ ಇಲ್ಲ ಅಂದ್ಕೊಂಡ್ವಿ. ಆಮೇಲೆ ಹೋಯ್ತಾ ಚೆನ್ನಾಗಿ ಕಾಣಿಸ್ತೈತೆ. ನಮ್ಮ ಪೂಜೆ ಯಾವ ಥರ ಕಾಣಿಸ್ತಿದ್ದಾಳೆ ಕಮೆಂಟ್ ಮಾಡಿ. ಮತ್ತು ನಮ್ಮದು ಯಾವ ಥರ ಕಾಣಿಸ್ತಿದೆ ಡ್ರೆಸ್ಸು ಯಾವ ಥರ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಏನು ಇದು ಮಾಡ್ತಾ ಇದ್ದೀ ಚಿನ್ನಮ್ಮ ನೀನು? ಜಾಗ ಬಿಡು, ಅಮ್ಮಂಗೆ ಕೂತ್ಕೊಳ್ಳಿ, ಟೈಮ್ ಆಯಿತು. ಏನು ಹಿಡ್ಕೊಂಡಿಲ್ವ? ಅದೇನಿದು ಮೂಗೆಲ್ಲ ಖುಷಿ? ಇದೇನು ಎಷ್ಟೊಂದು ಇದಾಗಿದೆ ನೋಡಿ ಪೂಜಾ. ಇದೇನದ? ಬಣ್ಣ ಅಲ್ಲ, ಅದೇನೋ ಇದ್ರದ್ದು ಅನ್ಸುತ್ತೆ, ಪಾಯಸದ್ದು. ಏನು ಪೂಜಾ?
ಪಾಯಸ ಅಮ್ಮ ಸರಿ. ಊಟ ಮಾಡಿದ್ಮೇಲೆ ಬುದ್ಧಿ ಸಿಡ್ದಮ್ಮ ಸೀಟದ್ದೆ ಇಲ್ಲಿ ಕುತ್ಕೊಂಡು ಈಚೆ ಸೊ ನಮ್ಮಮ್ಮ ಈ ಥರ ರೆಡಿ ಆಗಿದ್ದಾರೆ ಸಿಂಪಲಾಗಿ, ನಮ್ಮ ಅಪ್ಪನೂ ಅಷ್ಟೇ ಸಿಂಪಲಾಗಿ ರೆಡಿ ಆಗಿದ್ದಾರೆ. ಸೊ ಬನ್ನಿ ಹಾಗಾದರೆ ನಾವು ಅಕ್ವಾ ಪ್ಯಾರಡೈಸ್ಗೆ ಹೋಗೋಣ. ಏ ಬಾಚ್ಕೋ, ಏನಾಗಲ್ಲ. ಸೊ ಬನ್ನಿ ಹಾಗಾದ್ರೆ ಹೋಗೋಣ ಪೂಜಾ. ಚಲೋ ಚಲೋ. ಚಲೋ ಜಲ್ದಿ ಸೊ ಅಟ್ ಲಾಸ್ಟ್ ಬಂದೇ ಬಿಟ್ವಿ ನಾವು ಇವಾಗ ಅಕ್ವೇರಿಯಂ ಪ್ಯಾರಡೈಸ್ ಹತ್ರ. ಸೊ ನಮ್ಮ ಹಿಂದೆಗಡೆ ನೋಡ್ತಿರ್ಬೋದು ನೀವು. ಸೊ ಪ್ಯಾರಡೈಸ್ ಕಾಣಿಸ್ತೈತೆ. ಇವಾಗ ನಮ್ಮ ಫ್ರೆಂಡು ಬರಬೇಕು ಅಂತ ಹೇಳಿದ್ನಲ್ಲ, ಸೊ ಅವ್ರಿಗೋಸ್ಕರ ವೆಯ್ಟಿಂಗ್. ಅವ್ರು ಬಂದ ತಕ್ಷಣ ಹೋಗ್ತಾ ಇರೋದೆ ಒಳಗಡೆ. ಸೊ ನನ್ನ ಮಗಳ ಆಲ್ರೆಡಿ ಕಿರಿಸ್ತಾವಳೆ ಬಂದು ಮೀನು ನೋಡೋಕ್ಕೆ. ಹೆಂಗಂತ ಮಗಳ? ಸುಯಿ ಅಂತ. ಎಲ್ಲಿಗೆ? ಫಿಶ್ ನೋಡಕ್ಕೆ. ನೀನು ಕರ್ಕೊಂಡೋಗಲ್ಲ ಫಿಶ್ ನೋಡೋಕ್ಕೆ, ನಾವು ಮಾತ್ರ ಹೋಗ್ತೀವಿ. ನೀನು ಇಲ್ಲೇ ಬಿಟ್ಬಿಟ್ಟು ಹೋಗ್ತೀವಿ ಕಾರೊಳಗಡೆ. ಖುಷಿಕ ಬಂದರೆ ಕರ್ಕೊಬರ್ಬೇಡಿ, ಇಲ್ಲೇ ಬಿಟ್ಬಿಟ್ಟು ಬನ್ನಿ ಅಂತ ಹೇಳಿರೋದು. ಓ ನಿಜವಲ್ಲ ಮಗಳು, ಅಲ್ಲಿ ಹೇಳೋರಂಗಂತ ಖುಷಿನ ಕರ್ಕೊಬರ್ಬೇಡಿ, ಖುಷಿಕ ಅನ್ನೋ ಹೆಸರು ಇರೋರ್ನ ಯಾರನ್ನೂ ಕರ್ಕೊಬರ್ಬೇಡಿ ಅಂತ ಹೇಳ್ತಾ ಇದಾರೆ. ನಾನು ಖುಷಿಕ ಅಲ್ಲ, ನಾನು ಪಾರ್ವತಿ. ಪಾರ್ವತಿ ಪಾರ್ವತಿ ಬಿಡ್ಲೇಬೇಕು. ನಮ್ಮಪ್ಪ ಅಲ್ಲ ಎಳಿತಾವ್ರೆ, ತಡ್ಕೊಳಕ್ ಆಗ್ತಾ ಇಲ್ಲ. ಅಪ್ಪ ಇಲ್ಲೆಲ್ಲ ಬೀಡಿ ಎಲ್ಲ ಸೇದ್ಬೇಡ, ಇಲ್ಲಿಂದ ಹೋಗೋವರೆಗೂ ಬೀಡಿ ಗಿಡಿ ಎಲ್ಲ ಸೇದ್ಬೇಡ ಸುಮ್ಮನೆ. ಇಲ್ಲೇ ಮಾಡ್ಬಿಟ್ಟು ಬರಪ್ಪ ಇದ್ರೊಳಗೆ. ಕಾರೆಲ್ಲ ಮಾಡಿದ್ರು ಏನಿಲ್ಲ ಇಟ್ಕೋ. ಹೋಗದಾ? ಹಾ ಹೋಗೋಣ. ಎಷ್ಟೊಂದು ಇದ್ರಲ್ಲಿ ನೋಡ್ತೀನಮ್ಮ ಹೋಗೋಣ ಅಂತ. ಒಂದು ಕೆಲಸ ಮಾಡೋಣ, ಅಮ್ಮ ಬೇಡ, ಅಮ್ಮ ಇಲ್ಲೇ ಇರಲಿ, ನಾವು ಮಾತ್ರ ಹೋಗೋಣ. ಬೇಡ ಮತ್ತೆ ಬೇಡ ಅಂತ ಬೇಡ ಅಂದ. ಯಾರನ್ನ ಬಿಟ್ಬಿಟ್ಟು ಹೋಗಮ್ಮ? ಅಜ್ಜಿ ಬಿಟ್ಬಿಟ್ಟೆ, ನನ್ ಬಿಟ್ಬಿಟ್ಟೆ, ತಾತನ ಮಾತ್ರ ಹೇಳಿಲ್ವ ಎಲ್ಲ ಹೋಗೋಣ ಅಂತ. ಸೊ ಹಾಗಪ್ಪ ಗೈಸ್ ಬನ್ನಿ ಹಾಗಾದ್ರೆ ಹೋಗೋಣ ಇವಾಗ. ನಾನೊಂದು ನಮ್ಮ ಫ್ರೆಂಡ್ಗೆ ಒಂದು ಫೋನ್ ಮಾಡಬೇಕು. ಫೋನ್ ಮಾಡ್ಬಿಟ್ಟು ಮತ್ತೆ ಸಿಗಮ್ಮ. ಅವ್ರು ಬಂದಾದ್ಮೇಲೆ ವೀಡಿಯೋ ಮಾಡ್ತೀನಿ, ಆಯ್ತಾ? ಹ್ಯಾಪಿ ಆ್ಯನಿವರ್ಸರಿ ಒನ್ಸ್ ಅಗೇನ್. ಈಗ ಇನ್ನು ಇಲ್ಲಕ್ಕ ನೀರು ಬೇಜಾರು ನಮ್ಮ ಏನೋ ತಗೊಟ್ಟಿಲ್ಲ ಅಂತ ಬೇಜಾರು. ಸೊ ಗೈಸ್ ಇನ್ನೊಂದು ಸರ್ಪ್ರೈಸ್ ಇದೆ, ಬನ್ನಿ ಆಮೇಲೆ ನೋಡೋಣ. ಸೊ ಹೋಗೋಣ, ಒಂದು ಫೋನ್ ಮಾಡ್ತೀನಿ ಏರಿಯಾ. ಬಂದರು ನಮ್ಮ ಫ್ರೆಂಡು ಲಾಸ್ಟ್ ಇಯರು ಜೊತೆಲಿ ಹೋಗಿದ್ವಿ. ಇಲ್ಲಿ ಒಂದು ಮಗ ಅವ್ರ ಮಿಸಸ್ಸು, ಓಕೆನಾ? ನಮ್ಮ ಸೀನಾ ಇವಂದೇ ಬರ್ತಡೇ. ಹ್ಯಾಪಿ ಬರ್ತಡೇ ಸೀನಾ. ಲಾಸ್ಟ್ ಇಯರ್ ಇದೇ ಟೈಮಿಂಗ್ಸ್ ಬಂದಿದ್ವಿ. ಓಕೆ ತುಂಬ ಲೇಟ್ ಆಗಿತ್ತು. ಒಳಗಡೆ ಹೋಗ್ಬಿಟ್ಟು ಅಕ್ವೇರಿಯಂ ನೋಡ್ತಾ ಓಕೆನಾ? ಬಾ ಮಗಳೇ ಹೋಗೋದ, ಬರ ಬಾ. ಹಾಂ ಫೋಟೋ ಫ್ರೀನಾ? ಓಕೆ ಥ್ಯಾಂಕ್ ಯು. ಇಫ್ ಈಸ್ ಫ್ರೀ ದೆನ್ ಯು ವಿಲ್. ಸೊ ಅವರು ಏನೋ ಫ್ರೀ ಫೋಟೋ ತೆಗಿತಾರಂತೆ. ಬರಪ್ಪ ಬೈ ಕಡೆ. ಸೊ ಒಂದು ಫೋಟೋ ತಗೊಳ್ತಾ ಇದ್ದೀವಿ ಎಲ್ಲ ಸೇರ್ಕೊಂಡು. ಹೊರಗಡೆ ಬಂದಾಗ ಫುಲ್ ಕತ್ಲು ಸಖತ್ ಕತ್ಲಾಗ್ಬಿಟ್ಟು ಈಗ. ಹಾಂ ಏನು ಚಪ್ಪಲೆ ಕೊಡೋದಲ್ಲ ನಿನಗೆ, ಅಷ್ಟೇ. ಎತ್ಕೊ ಕೈಲಿ ಮುಟ್ಬಾರ್ದು, ಕೈ ಹಂಗೆ. ನಾನು ಎತ್ಕೊಳ್ತೀನಿ. ಬರೀ ಕಾಲಲ್ಲಿ ನಡ್ಕೊಬ ಆಯಿತಾ? ಬರೀ ಕಾಲಲ್ಲಿ ನಡ್ಕೊಬ. ಸೊ ಪ್ಯಾರಡೈಸು ತುಂಬಾ ಹೊರ್ತು ಚೆನ್ನಾಗಿದೆ. ಏನು ನಿನ್ನ ಹೆಸರುಗಳು? ಅದಕ್ಕೆ ಖುಷಿ ಅಂತ. ಏನು ಓದ್ತಿರೋದು ನೀನು? LKG. ಏನವಾ ಓನು ಮಗಳ ಅಣ್ಣ ಬಿಡಿ ಹಾಕು. ಪೂಜಾ ನೆಕ್ಸ್ಟ್ ಎಲ್ಲೇ? ಕಾಡಮಲ್ಲೇಶ್ವರ. ಸೊ ಇದಕ್ಕೆ ಬಾಯ್ ಹೇಳ್ಕೊಂಡು ಕಾಡಮಲ್ಲೇಶ್ವರಗೆ ಹೋಗ್ತಾ ಇದ್ದೀವಿ. ಚೆನ್ನಾಗಿತ್ತು ಮಾತ್ರ. ಇದೊಂಥರ ಎಕ್ಸ್ಪೀರಿಯೆನ್ಸು ತುಂಬಾ ಚೆನ್ನಾಗಿತ್ತು.
ಸೊ ಇಲ್ಲಿ ನೋಡಿ ನಮ್ಮ ಅಪ್ಪ ನಮ್ಮಮ್ಮ ಎಲ್ಲರೂ ನಿಂತ್ಕೊಂಡು ಯಾವ ಹೆಂಗೆ ಅನಿಸ್ತು ಹೆಂಗೆ ಅಲ್ಲ ನೋಡಿ ಸಿಕ್ತಾಗಿದೆ ಒಳಗಡೆ ದೊಡ್ಡದಾಗದಲ್ಲ. ಹಾಂ ತುಂಬ ಚೆನ್ನಾಗೈತೆ. ಹೆಂಗೆ ಅನಿಸ್ತು? ಚೆನ್ನಾಗೈತಾ ಅಲ್ವಾ? ಎಲ್ಲ ಮೀನುಗಳೆಲ್ಲ ಯಾವ್ದು ನೋಡಿದ್ರೆ ನೀವು ಇಲ್ಲೆಲ್ಲ ನೋಡಿದಿರಲ್ಲ ಆ ಮೀನುಗಳ ಫಸ್ಟ್ ನೋಡಿದ್ರೆ ನೀವು? ಇಲ್ಲ, ಹಾಂ ಫಸ್ಟ್ ಟೈಮ್ ನೋಡ್ತಿದ್ದೀರಿ. ಇದೇ ಫಸ್ಟ್. ಅದೇ ಫಸ್ಟ್ ಟೈಮ್ ಅಲ್ವಾ? ಸೊ ಗೈಸ್ ಬನ್ನಿ, ಹಾಗಾದರೆ ನೆಕ್ಸ್ಟು ನಾವು ಕಾಡು ಮಲ್ಲೇಶ್ವರಂಗೆ ಹೋಗೋಣ. ಕಾಡು ಮಲ್ಲೇಶ್ವರಂಗೆ ಹೋಗ್ಬಿಟ್ಟು ಸಿಗೋಣ. ನಿದ್ದೆ ಮಾಡಿದೆ ಮಗಳ ಖುಷ? ಚಿನ್ನಮ್ಮ ಹಾಂ ಇದು ಹೋಟ್ಲು. ಓ ಇಲ್ಲಿ ನೋಡಪ್ಪ ಇಲ್ಲ ಅವ್ರದ್ದು ಅದು ಸೀನರ್ದು. ಸೊ ನಾವು ಬಂದು ದೇವಸ್ಥಾನದ ಹತ್ರ ಕೂತಿದ್ದೀವಿ. ಅವರು ಸೀನವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಇನ್ನೊಂದು ದೇವಸ್ಥಾನಕ್ಕೆ ಕೊಂಡೋಗ್ಬಿಟ್ಟವ್ರೆ. ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಅವ್ರು ಬಂದಾದಮೇಲೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಸೋಣ ಅಂತ. ನಮ್ಮ ಚಿನ್ನಮ್ಮ ಮಲಗಿಬಿಟ್ಟಿದ್ಲು, ಇವಾಗ ಜಸ್ಟ್ 5 ನಿಮಿಷ ಮಲಗಿದ್ಲು. ಎದ್ಬಿಟ್ಟು ಆ ಕಡೆ ಈ ಕಡೆ ನೋಡ್ತಾ ಅವಳು ಯಾವುದು ಹೊಸ ಜಾಗಕ್ಕೆ ಬಂದುಬಿಟ್ಟಿದ್ದೀವಲ್ಲ ಅಂತ. ಏನು ಚಿನ್ನಮ್ಮ ಇದು ಮುಗಿಸ್ಕೊಂಡು ನೆಕ್ಸ್ಟು ಮನೆಗೆನಾ? ಮನೆಯಲ್ಲೇ ಮಾಡಿ ಮಡಗಿರೋದು? ಮನೇಲಿ ಮಾಡಿ ಮಡಗಿರೋದು? ಯಪ್ಪ ಬೇಡ ಚಿನ್ನಮ್ಮ, ಬೇಡ ಆಯಿತು. ಆ್ಯನಿವರ್ಸರಿ ದಿನ ಬೇಡ ನೀನು ಆಯಿತಾ? ಏನು ಮಾಡೋದು ಚಿನ್ನಮ್ಮ? ಏನು ನಿಮ್ಗೆ ಎಷ್ಟೇನು ಕೊಟ್ಟಿಲ್ಲ, ಬೇಜಾರು ಕೊಟ್ಟಿಲ್ಲ. ನಿಮ್ಗೆ ಸರಿ ಆಯ್ತಲ್ಲ ಈಗ ಇದು ಹಿಡ್ಕೊಳ್ಳಿ ಯಾಕೆ? ಏನಂತ ಅವಾಗಲೇ? ಅದೇ ಅದೇ ಮೇಕೆದಡ್ಡ. ಮೇಕೆಗಡ್ಡ. ಇನ್ನೂ ಎಷ್ಟೊತ್ತಿಗಪ್ಪ ಬರೋದು ಸೀನಣ್ಣ? ಬೇಗ ಬರೋಣ. ಇದೇ ದೇವಸ್ಥಾನ ಇನ್ನೂ ಹೋಗ್ಬೇಕಾಗಿರೋದು. ಮೇಲ್ಗಡೆ ಮೆಟ್ಲುಗಳಿವೆ, ಮೆಟ್ಲು ಹತ್ಕೊಂಡು ಹೋಗ್ಬೇಕು ನಾವು. ಒಳಗಡೆ ಎಲ್ಲ ಅಲೋ ಮಾಡೋದಿಲ್ಲ ವೀಡಿಯೋ ಮಾಡೋಕ್ಕೆ, ಅದಕ್ಕೆ ಎಲ್ಲ ಕೂತ್ಕೊಂಡು ವೀಡಿಯೋ ಮಾಡ್ತಾರೆ. ಶಿವಂದು ಈಶ ಫೌಂಡೇಶನ್ ಅಂತ ಚೆನ್ನಾಗಿದೆ. ಹೋದ ವರ್ಷ 1 ವರ್ಷ ಆಗೈತೆ ಅದೇ. ಇನ್ನೂ ಬರ್ತಾ ಇದ್ದಾವೆ ಹೋಗ್ಬಿಟ್ಟು. ಆದರೆ ಇನ್ನೂ ಕಂಪ್ಲೀಟ್ ಆಗಿರಲಿಲ್ಲ. ಲೈಟಿಂಗ್ಸು, ಲೇಸರ್ ಲೈಟಿಂಗ್ಸು ಅದೆಲ್ಲ ನೋಡ್ಕೊಂಡು ಅಮ್ಮನ ಕರ್ಕೊಂಡು ಹೋಗ್ಬೇಕು ನಮ್ಮ ಇನ್ನೊಂದ್ಸಲ ರಜೆ ಇದ್ದಾಗ ಎಲ್ಲನೂ ಹೋಗಿದ್ದು ಬಂದು. ಬರೀ ಈಶ ಫೌಂಡೇಶನ್ ನೋಡ್ಕೊಂಡು ಸೋಡೋ ಬರ್ತದೆ ಭಾನುವಾರನ. ಇದ್ರಲ್ಲಿ ಹೋಗೋಣ ಬಿಡೋ, ಬೇರೆ ದಿವಸ ಗುರುವಾರ ರಜೆ ಇರುತ್ತಲ್ಲ ಹೋಗೋಣ. ಬರ್ತಡೇಗೆ ಹೋಗ್ಬೇಕಂತ ಏನಿಲ್ವಲ್ಲ. ಸೊ ವಿಡಿಯೋ ಲಾಂಗ್ ಆಗಿಬಿಡ್ತದೆ. ಸೊ ನಮ್ಮ ಶಿನ್ನವ್ರು ಬಂದಾದಮೇಲೆ ಪೂಜೆ ಗೀಜೆ ಮಾಡ್ಕೊಂಡು ಯಾವ್ದಾದ್ರು ಹೋಟ್ಲಿಗೆ ಹೋಗ್ಬಿಟ್ಟು ಊಟ ಮಾಡುವಾಗ ವಿಡಿಯೋ ಮಾಡ್ತೀವಿ. भजले राम नाम सुख धाम, भजले राम नाम सुख धाम, भजले राम नाम सुख धाम. ಹಿಡ್ಕವಾ. ಸೊ ನಾವು ಊಟ ಮಾಡಿದ್ದಿದ್ದೇ ಹೋಟ್ಲಲ್ಲಿ. ಊಟ ಮಾಡ್ಕೊಂಡು ನಾವು ಇವಾಗ ಹೋಗ್ತಾ ಇದ್ದೀವಿ. ಸೊ ಸೀನಣ್ಣವ್ರದ್ದು ಬರ್ತ್ಡೇಗೆ ಬಂದಿದ್ದೀವಿ ಕೇಕ್ ಕಟ್ ಮಾಡೋಕ್ಕೆ. ಸೊ ಇಲ್ಲಿ ಕೇಕ್ ಇದೆ. ಸೊ ನಮ್ಮ ಚಾಲಕರ ಒಕ್ಕೂಟ ಆಟೋ ಸ್ಟ್ಯಾಂಡ್ ಹತ್ರನೇ ನಾವು ಕೇಕ್ ಕಟ್ ಮಾಡ್ತಾ ಇದ್ದೀವಿ ನಮ್ಮ ಸೀನಣ್ಣಂದು. ಸೊ ಇವಾಗ ಅವರಿಗೆ ಸನ್ಮಾನ ನಡೀತಿದೆ. ಈಗ ಓನರವನ್ನು ನಮ್ಮ ಸೂರ್ಯ ಪ್ರಕಾಶ್ ಸರ್ ಅವರು ಆಗ್ತಿದ್ದಾರೆ. ಸೊ ನಮ್ಮ ಸೀನಣ್ಣನ ಬರ್ತಡೆಗೆ ನಮ್ಮವ್ವ, ನಮ್ಮ ಅಪ್ಪ, ನಮ್ಮ ಮಿಸಸ್ಸು, ನನ್ನ ಮಗಳು ಎಲ್ಲರೂ ಇದೆ. ಮತ್ತು ಸೀನವ್ರ ಮಿಸಸ್ಸು ಸಹ ಬಂದಿದ್ದಾರೆ. ಇಲ್ಲಿ ನಮ್ಮ ಚಾಲಕರ ಪದಾಧಿಕಾರಿಗಳು ಮತ್ತು ಸ್ನೇಹಿತರೆಲ್ಲ ಬಂದು ಅವ್ರಿಗೆ ವಿಶೇಷನ ಹೇಳ್ತಿದ್ದಾರೆ. ಸೊ ನಮ್ಮ ಸೀನಣ್ಣನಿಗೆ ಈಗ ಓನರ ಹಾರವನ್ನು ಹಾಕ್ತಿದ್ದಾರೆ ನಮ್ಮ ಸೂರ್ಯ ಪ್ರಕಾಶ್ ಸರ್ ಅವರು. ಸೊ ಹಿಂದೆಗಡೆ ನಿಂತಿರೋರು ಮಂಜಣ್ಣ ಅಂತ ಹೇಳ್ಬಿಟ್ಟು ಅವರು ನಮ್ಮ ರಾಜಾಜಿನಗರದ ಅಧ್ಯಕ್ಷರು, ಕರ್ನಾಟಕ ಚಾಲಕರ ಒಕ್ಕೂಟದ ಅಧ್ಯಕ್ಷರು, ರಾಜಾಜಿನಗರ ಅಧ್ಯಕ್ಷರು ಇವರು. ಸೊ ಸೀನಾ ಮಿಸಸ್ ಅವ್ರಿಗೆ ಕೇಕನ್ನು ತಿನ್ನಿಸಾಯ್ತು. ಇವಾಗ ಸೂರ್ಯ ಪ್ರಕಾಶ್ ಅವ್ರಿಗೆ ತಿನ್ನಿಸ್ತಿದ್ದಾರೆ.
ಅಣ್ಣ ಇದು ಅಡ್ಡಾಡ್ತೀವಿ ವಿಶ್ ಹ್ಯಾಪಿ ಆ್ಯನಿವರ್ಸರಿ 4th ಇಯರ್ ಆ್ಯನಿವರ್ಸರಿ ಸ್ಟ್ಯಾಂಡ್ ಬನ್ನಿ ಸರಿ ಹಂಗಿಂದ ಫೋಟೋ ತಗೊಂಡು ಕೊಡಿ ಹಂಗೆ ಕೊಡಿ ಮೊಬೈಲ್ ಕೊಡಿ ಅದೇ ಇದೆ ಕುಡಿ ನಿಮಿಷ ಹಂಗೆ ಒಂದು ನಿಮಿಷ ಓಪನ್ ಮಾಡೋಣ ಸೊ ಇದು 4 ವರ್ಷ ಆಯಿತು ನಾವು ಮದುವೆ ಆಗಿ 4 ವರ್ಷದಿಂದ ಏನು ಗಿಫ್ಟ್ ಅಂತ ಆಗಲಿ ಏನಾಗಲಿ ನಾನು ಕೊಡಿಸಿರಲಿಲ್ಲ. ಸೊ ನನಗೆ ಈ ವರ್ಷ ನಾನು ಕೊಡಿಸ್ಬೇಕನ್ನಿಸ್ತು. ಯಾಕೆ ಅಂತ ಹೇಳಿದ್ರೆ ನಾನೊಂದು ವೀಡಿಯೋ ಮಾಡಿದ್ದೆ. ಆ ವಿಡಿಯೋದಲ್ಲಿ ಏನಂತ ಬಂದಿದೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲರೂ ಆ ವಿಡಿಯೋನ ಜಾಸ್ತಿ ಶೇರ್ ಮಾಡ್ತಿದ್ದಾರೆ. ಅದು ಏನಂತ ಹೇಳಿದ್ರೆ ಅವಳಿಗೆ ವಾಲೆ ಇರಲಿಲ್ಲ, ವಾಲೆ ತಗೊಳ್ಳಿಲ್ಲ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಿದ್ದೆ. ಅದು ನಾನು ನಾನು ವಾಲೆ ತಗೊಳ್ಳೋ ನಾನು ವಾಲೆ ನೋಡಿ ಅದಕ್ಕೋಸ್ಕರ ನಾನು ಹೆಂಗಿದೆ ಅವಳಿಗೆ ವಾಲೆ ತಗೊಂಡಿದ್ದೀನಿ ಇವಾಗ. ಸೊ ಡೈಲಿ ಯೂಸಸ್ ವಾಲೆ ನನ್ನ ಕೈಲಿ ಎಷ್ಟಾಗುತ್ತೋ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನನ್ನ ಪ್ರೀತಿಯಿಂದ ಕೊಡ್ತಾ ಇದ್ದೀನಿ ಇವಳಿಗೆ. ಸೊ ಇವಳಿಗೆ ವಾಲೆ ಇಲ್ಲ ಅಂತ ಕೊಡ್ತಿದ್ಲು. ಸೊ ಆ ಕೊರಗನ್ನ ನಾನು ಇವಾಗ ದಮನ ಮಾಡಿದ್ದೀನಿ, ತೀರಿಸಿದ್ದೀನಿ. ಸೊ ಇನ್ಮೇಲಿಂದ ನೀನು ಕಿವಿಗೆ ವಾಲೆ ಹೇಳ್ತೇನೆ, ನೀನು ಕೆಲಸಕ್ಕೆ ಹೋಗ್ಬೇಡ, ಎಲ್ಲೂ ಡೈಲಿ ಯೂಸಸ್ಗೆ ಸಂದು ಕದಲ್ ಮಾತ್ರ ಹ್ಯಾಪಿ ಆ್ಯನಿವರ್ಸರಿ. ನಗುತ್ತಾ ಬಾಳು ನೀನು 100 ವರ್ಷ. ಸೊ ಗೈಸ್, ನಮ್ಮ ಒಂದು ಆ್ಯನಿವರ್ಸರಿ ಇಲ್ಲಿಗೆ ಮುಗಿತೈತೆ, ಮುಗಿದಿದೆ. ನನ್ನ ಮಗಳು ಒಳಗಡೆ ಮಲ್ಗವಳೆ. ಸೊ ಅವಳನ್ನ ಎತ್ಕೋಬೇಕು. ಸೊ ನಾನು ಇವಳಿಗೆ ಗಿಫ್ಟ್ ಕೊಟ್ಟಿದ್ದು ಖುಷಿ ಕೊಡ್ತಾ ಏನು ಎತ್ತಾ ಹೇಗಾಯಿತು ನಮ್ಮ ಒಂದು ಆ್ಯನಿವರ್ಸರಿ, ಯಾವ ಥರ ಬಂದಿದೆ ಈ ವಿಡಿಯೋ ಅನ್ನೋದನ್ನು ಈ ವಿಡಿಯೋ ಮೂಲಕ ಕಮೆಂಟ್ ಮಾಡಿ. ಸೊ ಮತ್ತೆ ಸಿಗೋಣ, ಅಲ್ಲಿವರೆಗೂ ಬಾಯ್. ಇಷ್ಟ ಆಯ್ತಾ ಗಿಫ್ಟು? ನಾನು ಇವಳಿಗೆ ಗಿಫ್ಟು ಸರ್ಪ್ರೈಸಾಗಿ ಗಿಫ್ಟ್ ಕೊಡಬೇಕು ಅಂದ್ಕೊಂಡೆ ಇದ್ದೆ. ಅದು ನಾನು ಸಕ್ಸಸ್ ಆಯಿತು. ಸೊ ಲಾಸ್ಟ್ವರೆಗೂ ಹೇಳ್ದೇ ಗಿಫ್ಟ್ ಕೊಟ್ಟಿದ್ದೀನಿ. ಎಷ್ಟು ಆಗಿದೆಯಾ ಏನೋ ಗೊತ್ತಿಲ್ಲ. ಸೊ ಹಾಗಾದರೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕು, ಕಮೆಂಟು, ಶೇರ್ ಮಾಡಿ. ಮತ್ತು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಬಾಯ್. ನೀವು ಬಾಯ್ ಮಾಡ್ಬಿಡಿ.